ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರೆದಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಷ್ಟು ಹುದ್ದೆಗಳಿದ್ದಾವೆ, ಹೇಗೆ ಅರ್ಜಿ ಸಲ್ಲಿಸೋದು, ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಟ್ಟು ಹುದ್ದೆಗಳು ಬಂದು 412 ಹುದ್ದೆಗಳು. ಅಂಗನವಾಡಿ ಕಾರ್ಯಕರ್ತೆ ಬಂದು 89 ಹುದ್ದೆಗಳು. 323 ಹುದ್ದೆಗಳು ಅಂಗನವಾಡಿ ಸಹಾಯಕಿ ಹುದ್ದೆಗಳು. ಕೊನೆಯ ದಿನಾಂಕ ಬಂದು 16 ಮಾರ್ಚ್ 2026 ಆಗಿರುತ್ತದೆ. ಹಾಗೆ ವಿದ್ಯಾರ್ಹತೆ ಬಂದು ಅಂಗನವಾಡಿ ಕಾರ್ಯಕರ್ತೆಗೆ PUC ತೇರ್ಗಡೆ ಆಗಿರಬೇಕು, SLCಲಿ ಕನ್ನಡ ಭಾಷೆ ಓದಿರಬೇಕು, ಕಡ್ಡಾಯವಾಗಿರಬೇಕು. ಹಾಗೂ ಅಂಗನವಾಡಿ ಸಹಾಯಕಿಗೆ ಕನಿಷ್ಠ SLC ಓದಿರಬೇಕಾಗತ್ತೆ. ಸ್ಥಳೀಯ ನಿವಾಸಿ ಆಗಿದ್ದರೆ ತುಂಬ ಉತ್ತಮ. ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಗ್ರಾಮ ಅಥವಾ ವಾರ್ಡ್ನ ಸ್ಥಳೀಯ ನಿವಾಸಿ ಆಗಿರುವುದು ಕಡ್ಡಾಯವಾಗಿರುತ್ತದೆ. ಹಾಗೆ ದಾಖಲಾತಿಗಳು ಏನೆಲ್ಲ ಬೇಕು ಅಂದರೆ, ಕಾರ್ಯಕರ್ತೆಗೆ SLC ಮಾಸ್ ಕಾರ್ಡ್, PU ಮಾಸ್ ಕಾರ್ಡ್, ವಾಸಸ್ಥಳ ದೃಢೀಕರಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಹಾಗೂ ಆದಾಯ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ ಫುಲ್ಲು ಎಲ್ಲ ರೆಡಿ ಇದ್ದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹಾಗೂ ಇತ್ತೀಚಿನ ಫೋಟೋ. ಹಾಗೂ ಅಂಗನವಾಡಿ ಸಹಾಯಕಿಗೆ SLC ಮಾಸ್ ಕಾರ್ಡ್, ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಜಾತಿ ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಇತ್ತೀಚಿನ ಫೋಟೋ ಬೇಕಾಗುತ್ತೆ. ಹಾಗೆ ವಯೋಮಿತಿ ಬಂದು ಕನಿಷ್ಠ 19 ವರ್ಷ ಆಗಿರಬೇಕು, ಗರಿಷ್ಠ ಬಂದು 35 ವರ್ಷ ಇರುತ್ತೆ. ಹಾಗೆ ಕೆಲವೊಂದು ವರ್ಗದಕ್ಕೆ ಮೀಸಲಾತಿಗಳು ಇರುತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ನೇಮಕಾತಿ ಹೇಗಪ್ಪ ಇರುತ್ತೆ ಅನ್ನೋದಾದರೆ ಮೆರಿಟ್ ಆಧಾರಿತವಾಗಿರುತ್ತದೆ ಹಾಗೂ ಸ್ಥಳೀಯ ನಿವಾಸಿಯಾಗಿರಬೇಕು. ಮುಂದೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೇಗೆ ಸಲ್ಲಿಸಬೇಕು ಅನ್ನೋದು. ಅಂಗನವಾಡಿ ಕಾರ್ಯಕರ್ತೆ ಅಂತ ಇಲ್ಲಿ ಹೋಗ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಗೂಗಲಲ್ಲಿ ಅಂಗನವಾಡಿ ರಿಕ್ರೂಟ್ಮೆಂಟ್ 2026 ಅಂತ ಟೈಪ್ ಮಾಡಬೇಕು. ಈ ರೀತಿ ಅಂಗನವಾಡಿ ಕಾರ್ಯಕರ್ತೆ ಅಂತ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಆಫ್ ದಿ ಅಂಗನವಾಡಿ ವರ್ಕರ್ ಆ್ಯಂಡ್ ಅಂಗನವಾಡಿ ಹೆಲ್ಪರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಯಾವ ಡಿಸ್ಟಿಕ್ಕು, ಸದ್ಯಕ್ಕೆ ಈಗ ಕರೆದಿರೋದು ಯಾವ ಡಿಸ್ಟಿಕಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಲಬುರಗಿಯಲ್ಲಿ ಕರೆಯಲಾಗಿದೆ, ಕಲಬುರಗಿ. ಹಾಗೂ ಅಫ್ಜಲ್ಪುರ ಇದ್ದರೆ ಯಾವ ಡಿಸ್ಟಿಕ್ ಬೇಕೋ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಹಾಗೆ ನೋಟಿಫಿಕೇಷನ್ನು ವರ್ಕರು ಪ್ಲಸ್ ಹೆಲ್ಪರ್ ಯಾವುದನ್ನು ಕ್ಲಿಕ್ ಮಾಡ್ಬೋದು. ಹೆಲ್ಪರ್ಗೆ ಕೆಳಗಡೆ ನೋಟಿಫಿಕೇಷನ್ನು, ಇದಕ್ಕೆ ವರ್ಕರ್ಗೆ ಮೇಲ್ಗಡೆ ನೋಟಿಫಿಕೇಷನ್. ಇಲ್ಲಿ ಇತರರು OBC ಜನರಲ್ ಎಲ್ಲರೂ ಇತರರು ಅದರಲ್ಲಿ ಹಾಕಬೇಕಾಗತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಥರ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ ಯಾವ್ಯಾವ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಸಿಗುತ್ತೆ. ಇಲ್ಲಿದೆ ನೋಡಿ, ತೋರಿಸ್ಕೊಡ್ತೀನಿ. ನಿಮಗೆ ಸೆಲೆಕ್ಟ್ ಮಾಡ್ಕೊಬೋದು, ಯಾವ್ಯಾವ ಡಿಸ್ಟಿಕ್ ಬೇಕೋ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವ್ಯಾವ ಕ್ಯಾಸ್ಟಿಗಿದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಜನರಲ್ ವರ್ಗಕ್ಕೆ ಯಾವ ಊರಲ್ಲಿ ಯಾವ ಕ್ಯಾಟಗರಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಥರ ಟಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, SLC ಮಾಸ್ ಕಾರ್ಡಲ್ಲಿ ಇದ್ದಾಗೆ, ಹಾಗೆ ಡೇಟ್ ಆಫ್ ಬರ್ತು ಹಾಗೂ ವಯಸ್ಸು, ಹಾಗೂ ಕನ್ನಡ ಕಡ್ಡಾಯ ಅಂದಲ್ಲ, ಕನ್ನಡ ಕಡ್ಡಾಯ SR ಟಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿದ್ರೆ, ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ರೆ. ಹಾಗೆ ತಾಯಿ ಹೆಸರು, ತಂದೆ ಹೆಸರು, ಮದುವೆ ಆಗಿದ್ದರೆ ವಿವಾಹಿತ ಇಲ್ಲ, ದ್ವಿತೀಯ PUC ನೋಂದಾಣಿಕೆ ಸಂಖ್ಯೆ ಹಾಗೂ ಪಡೆದ ಅಂಕಗಳು ಎಷ್ಟಿತ್ತು, ಹಾಗೂ ನಿಮ್ಮ ವಿಳಾಸ, ಸ್ಥಳೀಯ ನಿವಾಸಿಗಳಿಗೆ ಆದ್ಯತೆ ಇರುತ್ತೆ, ಹಾಗೂ ತಾಲೂಕು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಕಂಪಲ್ಸರಿ ಆಗಿ, ಹಾಗೆ ವಾಸಸ್ಥಳ ದೃಢೀಕರಣ ಪತ್ರ. ಇಲ್ಲಿ ಯಾವುದಾನ ಸಪ್ರೇಟ್ ಆಪ್ಷನ್ಸ್ ಏನಾದ್ರು ನಿಮಗೆ ಬಂದರೆ, ಕ್ಯಾಟಗರಿಲಿ ಬಂದರೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡಿ ಒಂದು ಬಾರಿ ಪ್ರಿವ್ಯೂ ನೋಡಬೇಕು. ಪ್ರಿವ್ಯೂ ನೋಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿತ್ತು ಅಂದರೆ ಸಬ್ಮಿಟ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ದಯವಿಟ್ಟು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.